ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ. ಅದರಲ್ಲೂ ಮೋದಿಯನ್ನ ಟಾರ್ಗೆಟ್ ಮಾಡಲು ಹೋಗಿ ಹಿಂದೂಗಳು ಅಂತ ಹೇಳಿಕೊಳ್ಳೋರು 24 ಗಂಟೆ ಹಿಂಸಿಸೋದ್ರಲ್ಲೇ ಕಾಲ ಕಳೀತಾರೆ ಅಂತ ಕಿಡಿ ಹೊತ್ತಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಮೋದಿ ವರ್ಸಸ್ ರಾಹುಲ್ ನ್ಯೂಸ್ ಟಾಪ್ 9ನಲ್ಲಿ. ಹಿಂದೂಗಳು ಅಂತ ಕರೆದುಕೊಳ್ಳುವವರು ಹಿಂಸೆ ಮತ್ತು ಸುಳ್ಳು ಮಾತ್ರ ಹೇಳ್ತಾರೆ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಕಿಡಿಕಾರಿದ್ದು ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು. ನಿನ್ನೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ಸದನದಲ್ಲಿ ಶಿವ, ಯೇಸು, ಗುರುನಾನಕರ ಫೋಟೋ ತೋರಿಸಿ ಮಾತನಾಡಿದ್ರು. ಆದರೆ ರಾಹುಲ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ ಈ ಮಾತು ಇಡೀ ಹಿಂದೂ ಸಮುದಾಯವನ್ನ ಹಿಂಸಾತ್ಮಕ ದೃಷ್ಟಿಯಲ್ಲಿ ನೋಡುವಂತಿದೆ ಅಂತ ವಿರೋಧಿಸಿದ್ರು. ಇದಕ್ಕೂ ಮುನ್ನ ರಾಹುಲ್ ಗಾಂಧಿ ಎದ್ದೇಳ್ತಾ ಇದ್ದಂತೆ ಬಿಜೆಪಿ ಸಂಸದರು ಭಾರತ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಕೌಂಟರ್ ಎಂಬಂತೆ ಜೈ ಸಂವಿಧಾನ ಎನ್ನುತ್ತಲೇ ರಾಹುಲ್ ಗಾಂಧಿ ಮಾತು ಆರಂಭಿಸಿದ್ರು. ಬಳಿಕ ರಾಹುಲ್ ಗಾಂಧಿ ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ನಾಯಕರ ಕಾಲೆಳೆದ್ರು. ಹಿಂದೂ ಭಯ ಹರಡಬಾರದು, ಹಿಂದೂ ದ್ವೇಷವನ್ನ ಹರಡಬಾರದು. ಆದರೆ ಬಿಜೆಪಿ 24 ಗಂಟೆಗಳ ಕಾಲ ಹಿಂಸೆ ದ್ವೇಷವನ್ನೇ ಹರಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. 24 घंटा नफरत हिंसा नफरत हिंसा. ರಾಹುಲ್ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದ್ದಂತೆ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಪ್ರಧಾನಿ ಮೋದಿ ರಾಗ ಮಾತಿನ ನಡುವೆ ಎದ್ದು ನಿಂತು ಹಿಂದೂ ಸಮಾಜವನ್ನ ಹಿಂಸಾತ್ಮಕ ಅಂತ ಕರೆಯೋದು ಗಂಭೀರ ವಿಚಾರ ಅಂತ ತಿರುಗೇಟು ಕೊಟ್ರು. ये विषय बहुत गंभीर है. पूरे हिंदू समाज को हिंसक कहना ये गंभीर विषय है. ಮೋದಿ ಮಾತಿಗೆ ಗರಂ ಆದ ರಾಹುಲ್ ಗಾಂಧಿ ಏರು ಧ್ವನಿಯಲ್ಲೇ ಉತ್ತರ ಕೊಟ್ರು. ಮೋದಿ ಅಂದ್ರೆ ಹಿಂದೂ ಸಮಾಜವಲ್ಲ, ಬಿಜೆಪಿ ಮತ್ತು ಆರ್ಎಸ್ಎಸ್ ಅಷ್ಟೇ ಹಿಂದೂಗಳಲ್ಲ ಅಂತ ಸದನದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ರು. नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है. ರಾಹುಲ್ ಗಾಂಧಿ ಮಾತು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿತು. ತಕ್ಷಣವೇ ಎದ್ದು ನಿಂತ ಗೃಹ ಸಚಿವ ಅಮಿತ್ ಶಾ ಇದು ಒಂದು ರೀತಿ ಸಮಾಜವನ್ನೇ ಅವಮಾನಿಸಿದ ಘಟನೆ, ಕೂಡಲೇ ಎದ್ದು ನಿಂತು ರಾಹುಲ್ ಕ್ಷಮೆಯಾಚಿಸಬೇಕು ಅಂತ ಪಟ್ಟು ಹಿಡಿದ್ರು. सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए. ಇನ್ನು ಸದನದಲ್ಲಿ ಶಿವ, ಯೇಸು, ಗುರುನಾನಕರ ಫೋಟೋ ತೋರಿಸಿ ರಾಹುಲ್ ವಾಗ್ದಾಳಿ ನಡೆಸಿದ್ರು. ಶಿವನ ಫೋಟೋ ತೋರಿಸಿದ ರಾಹುಲ್ ಶಿವ ನನ್ನ ಎಡಗೈನಲ್ಲಿ ಇರುವ ತ್ರಿಶೂಲವನ್ನ ನೆಲದಲ್ಲಿ ಚುಚ್ಚಿದ್ದಾನೆ, ಬಲಗೈಯಲ್ಲಿ ಅಭಯ ಮುದ್ರೆ ತೋರಿಸಿದ್ದಾನೆ. ಅಂದ್ರೆ ಯಾರು ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಇದರ ಅರ್ಥ. ಅದೇ ರೀತಿ ಕಾಂಗ್ರೆಸ್ನ ಚಿಹ್ನೆ ಕೂಡ ಅಭಯ ಹಸ್ತದ ಮುದ್ರೆ ಹೊಂದಿದೆ ಅಂತ ರಾಹುಲ್ ಲಿಂಕ್ ಮಾಡಿದ್ದಾರೆ. ಮೋದಿಗೆ ಸ್ಪೀಕರ್ ಓಂ ಬಿರ್ಲಾ ತಲೆಬಾಗಿ ನಮಸ್ಕರಿಸಿದ್ದಕ್ಕೆ ನಿನ್ನೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಲೋಕಸಭಾ ಸ್ಪೀಕರ್ ಆಯ್ಕೆ ದಿನ ನಾನು ನಿಮಗೆ ಕೈ ಕುಲುಕಿದಾಗ ನೀವು ನೇರವಾಗಿ ನಿಂತು ನನ್ನ ಕೈ ಕುಲುಕಿದ್ದೀರಿ, ಆದ್ರೆ ಮೋದಿಜಿ ಕೈ ಕುಲುಕಿದಾಗ ತಲೆಬಾಗಿ ನಮಸ್ಕರಿಸಿದ್ರಿ ಅಂತ ರಾಹುಲ್ ಕಿಡಿಕಾರಿದ್ರು. ಇದು ಪೀಠಕ್ಕೆ ಮಾಡಿದ ಅವಮಾನ ಅಂತ ಆಕ್ರೋಶ ಹೊರಹಾಕಿದ್ರು. When I shook your hand, you stood straight like this and shook my hand. And when Modi ji shook your hand, you bowed down and shook his hand. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳಿಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸದನದ ಹೊರಗೂ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಪ್ರಿಯಾಂಕಾ ಗಾಂಧಿ ಅಣ್ಣನ ಬೆನ್ನಿಗೆ ನಿಂತಿದ್ದಾರೆ. ರಾಹುಲ್ ಗಾಂಧಿ ಹಿಂದೂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ರಾಹುಲ್ ಗಾಂಧಿ ಅಪ್ರಬುದ್ಧ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ನಂತರ ರಾಹುಲ್ ಗಾಂಧಿ ಪ್ರಬುದ್ಧರಾಗ್ತಾರೆ ಅಂತ ಭಾವಿಸಿದ್ವಿ, ಆದ್ರೆ ಅಪಕ್ವ ಮನಸ್ಸಿನ ವ್ಯಕ್ತಿ ಮಾತ್ರ ಇಂತಹ ಟೀಕೆಗಳನ್ನ ಮಾಡ್ತಾನೆ ಅಂತ ಹೇಳೋದಕ್ಕೆ ನನಗೆ ವಿಷಾದ ಇದೆ. ಹಿಂದೂ ಭಾರತದ ಮೂಲ ಸಮಾಜ ಮತ್ತು ಈ ದೇಶದ ಆತ್ಮ ಅಂತ ಯೋಗಿ ಹೇಳಿದ್ದಾರೆ. भारत माता के लौलुहान करने के इस प्रकार के दुर्भाग्यपूर्ण बयान के लिए से राहुल गांधी को देश की जनता से माफी मांगनी चाहिए.